ನೋಡಿ, ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ CWMA ಇವತ್ತು ಒಂದ್ ಕಡೆ ಸಭೆಯನ್ನ ನಡೆಸ್ತಾ ಇದೆ. ಈ ಸಭೆಯ ಜೊತೆಗೆ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿಗೆ ಹರಿಸುವಂತಹ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 13ಕ್ಕೆ ಬಂದ್ಗೆ ಕರೆಯನ್ನ ಕೂಡ ಕೊಡಲಾಗಿತ್ತು. ಬಟ್ ಆದರೆ ಬಂದ್ ಇದೆಯಾ ಇಲ್ವಾ ಅನ್ನುವಂತಹ ಗೊಂದಲಗಳು ಮುಂದುವರಿತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾವೇರಿಗಾಗಿ ಆಗಸ್ಟ್ 13ಕ್ಕೆ ಕಾವೇರಿ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿತ್ತು. ಗುರುವಾರ ಕರ್ನಾಟಕ ಬಂದ್ ಬಹುತೇಕ ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಆಗಸ್ಟ್ 13 ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ ಅನ್ನುವಂತಹ ಗೊಂದಲಗಳು ಮುಂದುವರಿತಾ ಇದೆ. ಕರ್ನಾಟಕ ಬಂದ್ ವಿಚಾರದಲ್ಲಿ ದ್ವಂದ್ವ ನಿಲುವನ್ನ ತಾಳ್ತಾ ಇದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಟ್ಟವರು ಬಂದ್ ಬಗ್ಗೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಬಂದ್ ಮಾಡಬೇಕು ಅಂತ ಒಂದ್ ಕಡೆ ವಾಟಾಳ್ ನಾಗರಾಜ್ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ವಾಟಾಳ್ ಕರೆಗೆ ಕರವೇ ಸಂಘಟನೆ ಇದೀಗ ಹಿಂದೇಟನ್ನ ಹಾಕ್ತಾ ಇದೆ. ಹಾಗಾಗಿ ಈ ಕರ್ನಾಟಕ ಬಂದ್ ಆಗುತ್ತಾ 13ನೇ ತಾರೀಕು ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಮುಂದುವರಿತಾ ಇದೆ. ಇದರ ಜೊತೆಗೆ CWMA ಮೀಟಿಂಗ್ ಅನ್ನ ಕೂಡ ನಡೆಸ್ತಾ ಇದೆ ಇವತ್ತು. ಆ ಮೀಟಿಂಗ್ ಅನ್ನ ಮುಂದೆ ಇಟ್ಕೊಂಡು ಆ ಮೀಟಿಂಗ್ ಆಧಾರದ ಮೇರೆಗೆ ಈ ಬಂದ್ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಚಾರ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿದ ನಂತರ ಮುನ್ನೆಲೆಗೆ ಬರುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಡ್ತಾ ಹೋಗೋಣ ಬನ್ನಿ. ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಒಬ್ರು ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತಂದ್ರೆ ಇನ್ನೊಬ್ರು ನಾವು ಪ್ರತಿಭಟನೆಯನ್ನು ನಡೆಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡ ಬಣ ಇದೀಗ ಯೂಟರ್ನ್ ಅನ್ನ ಹೊಡೆದಿದೆ. ತಮಿಳುನಾಡಿಗೆ 10 TMC ನೀರನ್ನ ಹರಿಸಿದ್ದು ಆಗೋಗ್ಬಿಟ್ಟಿದೆ. ಈಗ ಬಂದ್ ಮಾಡಿದ್ರೆ ಏನ್ ಪ್ರಯೋಜನ, ಬಂದ್ ಪ್ರಯೋಜನವಾದರೂ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಒಂದ್ ಕಡೆ ಮುನ್ನೆಲೆಗೆ ಬರ್ತಾ ಇದೆ. ಕರ್ನಾಟಕ ಬಂದ್ ವಿಚಾರವೇ ಗೊಂದಲದ ಗೂಡಾಗಿ ಪರಿಣಮಿಸ್ತಾ ಇದೆ. ಮಳೆ ಬರ್ತಾ ಇದೆ, ಜನ ಕೂಡ ಬಂದ್ ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡೋಣ ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನಗಳು ಈಗ ಆಗ್ತಾ ಇದೆ. ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಂದಿನ ತೀರ್ಮಾನ ಏನು ಅನ್ನೋದನ್ನ ಹೇಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಂದ್ ಹಿಂಪಡೆಯೋ ಬಗ್ಗೆ ಪ್ರವೀಣ್ ಶೆಟ್ಟಿ ಕೂಡ ತಮ್ಮ ಅಭಿಪ್ರಾಯವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮೊದಲು ಯಾವಾಗ ಈ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವಂತಹ ಕೆಲಸಕ್ಕೆ ಮುಂದಾದ್ರು ಆಗ ಬರಗಾಲ ಆವರಿಸಿಕೊಂಡಿತ್ತು, ಮಳೆ ಇರಲಿಲ್ಲ. 90-91 TMC ನೀರಿತ್ತು KRS ನಲ್ಲಿ. ಅದಾದ ನಂತರ ಈ ಕಾವೇರಿ ಹೋರಾಟ ಮುಂದುವರೆದುಕೊಳ್ತಾ ಹೋಯಿತು. ಮಂಡ್ಯ ಭಾಗದ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿಯೇ ಈ ಕರ್ನಾಟಕ ಬಂದ್ ಮಾಡಿದಿದ್ರೆ ಅದಕ್ಕೊಂದು ಬೆಲೆ ಇರ್ತಾ ಇತ್ತು. ಬಟ್ ಆದ್ರೆ ಈಗ ಮಳೆ ಆಗಿದೆ, ಉತ್ತಮವಾಗಿ ಮಳೆ ಆಗಿದೆ. KRS ನಲ್ಲಿ 106.8 TMC ನೀರು ಸಂಗ್ರಹ ಆಗಿದೆ. ಈ ಸಂದರ್ಭದಲ್ಲಿ ಈ ಕರ್ನಾಟಕ ಬಂದ್ ಮಾಡೋದು ಸಮಂಜಸವಲ್ಲ ಅಂತ ಹೇಳಿ ಕೆಲವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದ್ರೆ ವಾಟಾಳ್ ನಾಗರಾಜ್ ಅವರು ಇಲ್ಲ, ಬಂದ್ ಮಾಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ CWMA ಇವತ್ತು ಸಭೆಯನ್ನ ಕರೆದಿದೆ. ಈ ಸಭೆಯ ಆಧಾರದ ಮೇರೆಗೆ ಇವತ್ತು ಒಂದು ಸುತ್ತಿನ ಸಭೆಯನ್ನ ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಬಟ್ ಆದ್ರೆ ಬಹುತೇಕವಾಗಿ ಕರ್ನಾಟಕ ಬಂದ್ 13ನೇ ತಾರೀಕು ಅಂದ್ರೆ ಆಗಸ್ಟ್ 13ನೇ ತಾರೀಕು ಬಂದ್ ಮಾಡುವುದಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಜನರು ಕೂಡ ಬೇಡ, ಈಗ ಉತ್ತಮವಾಗಿ ಮಳೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇಲ್ವಲ್ಲ, ಈಗಾಗಲೇ 10 TMC ನೀರನ್ನು ಹರಿಸ್ಬಿಟ್ಟಿದ್ದೀವಿ ತಮಿಳುನಾಡಿಗೆ,
ಈಗ ಬಂದ್ ಮಾಡಿದ್ರೆ ಏನ್ ಪ್ರಯೋಜನ? ಮಳೆ ಕೂಡ ಆಗ್ತಾ ಇದೆ ಕಾವೇರಿ ತಪ್ಪಲಿನಲ್ಲಿ. ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ, ಮುಂದಿನ 5 ದಿನಗಳ ಕಾಲ ಉತ್ತಮವಾಗಿ ಮಳೆ ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ, ಸಾರ್ವಜನಿಕರಿಗೆ ಸಮಸ್ಯೆ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ ಮಾಡೋದು ಬೇಡ ಅನ್ನುವಂತಹ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ.